ಹಾಯ್, ನಮಸ್ಕಾರ. ನಮಸ್ತೆ. ಸೊ ಇವತ್ತು RCB ಬಗ್ಗೆ ಮಾತಾಡೋಣ. 6ರಲ್ಲಿ 5 ಸೋತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಅದನ್ನ ಹೇಳ್ಕೊಳಕ್ಕೆ. ಆಫೀಸಲ್ಲಿ ಮುಖ ತೋರ್ಸಕ್ಕೂ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ CSK ಫ್ಯಾನ್ಸ್ ಎದುರುಗಡೆ. ಏನ್ ಹೇಳ್ತೀರಾ ಸಿ ಇದ್ರ ಎಸ್ ಕೆ ಬಗ್ಗೆ, ಅಲ್ಲ, ಹೊಸ ಎಲ್ಲಾ ಫ್ಯಾನ್ಸ್ ಅಧ್ಯಾಯದ ಬಗ್ಗೆ? CSK ಫ್ಯಾನ್ಸ್ ಅಷ್ಟೇ ಅಲ್ಲ, ಎಲ್ಲಾ ಫ್ಯಾನ್ಸ್ ಎದುರುಗಡೆನು ಒಂಥರ ಹಂಗೇನೆ. ಯಾಕೆಂದ್ರೆ ಗೆಲ್ದಿರೋ ನೋ ಪಂಜಾಬ್ ನೋ ಡೆಲ್ಲಿ ಕೂಡ ಮಾತಾಡ್ತೀನಿ. ಅಟ್ಲೀಸ್ಟ್ ಬೇರೆ ಫ್ರಾಂಚೈಸಿ ಫ್ಯಾನ್ಸ್ಗೆ ಸಿಂಪತಿ ಬಂದಿದೆ, ಪಾಪ RCB ಫ್ಯಾನ್ಸ್ ಅಂತ. CSK ಫ್ಯಾನ್ಸ್ಗೆ ಹ್ಮ್. RCB ಮ್ಯಾಚ್ ಇದೆ ಅಂದ್ರೆ ಹಂಗಾದ್ರೆ ನಾಳೆ ನೀನ್ ಲೀವ್ ಅಲ್ವಾ ಅಂತ ಕೇಳ್ತಾರೆ. ಏನು ಮಾಡಂಗಿಲ್ಲ, ಹೊಸ ಅಧ್ಯಾಯ ಅಂತ ಹೇಳಿ ಅದೇ ಹಳೆ ಕಥೆನೆ ಹಳೆ ರೀಲೇ ಓಡಿಸ್ತಾ ಇದಾರೆ. ಹೊಸ ಬಟ್ ಅಧ್ಯಾಯದಲ್ಲಿ ಸ್ವಲ್ಪ ನಿಮ್ಗೆ ಟ್ವಿಸ್ಟ್ ಹೊಸತನ ಇದೆ. ಏನ್ ಕಾಣಿಸ್ತಾ ಇದೆ? ಸ್ವಲ್ಪ ಟ್ವಿಸ್ಟ್ ಇದೆ ಲಾಸ್ಟ್ ಮ್ಯಾಚ್. ಅಂದ್ರೆ ಏನಕ್ಕೆ RCB ಇಷ್ಟು ಸಪೋರ್ಟ್ ಅದು ಇನ್ನೊಂದ್ ಸಿಗುತ್ತೆ ಅಂದ್ರೆ, ಹತ್ತತ್ರ ಬಂದು ಸೋಲ್ತಾ ಇದ್ರು. RCB ಬಗ್ಗೆ ಏನೋ ಒಂದು ಒಂದು ಕನಿಕರ ಅಥವಾ ಒಂದು ಸಾಫ್ಟ್ ಕಾರ್ನರ್ ಅಂತೀವಲ್ಲ, ಅದು ಎದ್ದು ಕಾಣ್ತಾ ಇತ್ತು ಮುಂಚೆ. ಈಗ ಹತ್ತತ್ರ ಅಲ್ಲ, ಟೀಮ್ ಸೆಲೆಕ್ಷನ್ ಅಲ್ಲೇ ಸೋಲ್ತಾ ಇದ್ರು. ಆಮೇಲೆ ಸ್ವಲ್ಪ ಫಸ್ಟ್ ಎಲ್ಲ ಮ್ಯಾಚ್ಗಳು ಟೀಮ್ ಸೆಲೆಕ್ಷನ್ ಅಲ್ಲಿ ಸೋತ್ರು. ಈಗ ಹ್ಮ್. ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲೇ ಸೋಲ್ತಾರೆ. ಅದು ಗೊತ್ತಾಗ್ಬಿಡುತ್ತೆ, ಕಾಂಪಿಟೇಷನ್ ಇಲ್ಲ. ಹೌದು. ವಿರಾಟ್ ಕೊಹ್ಲಿ ಒಬ್ಬೊಬ್ರು ಅವ್ರನ್ನೆಲ್ಲ ಒಂದೊಂದು ಬಿಟ್ಟು ಮುತ್ತುಗಳ ತರ ಆಡ್ತಾ ಇದ್ದಾರೆ. ಈ ಟೀಮ್ ಸೆಲೆಕ್ಷನ್ ಆಗಿರ್ಬೋದು, ಯಾರನ್ನ ದೂರ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಮ್ಯಾನೇಜ್ಮೆಂಟ್ ನ ದೂರ್ಬೇಕಾ, ಪ್ಲೇಯರ್ಸ್ ನ ದೂರ್ಬೇಕಾ, ಅಥವಾ ಹ್ಮ್. ಫ್ಯಾನ್ಸ್ ನ ನಾವು ದೂರ್ಬೇಕಾ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವ್ರು ಏನೇ ಮಾಡಿದ್ರು ನಾವು ಸಪೋರ್ಟ್ ಮಾಡ್ತಾನೆ ಇದ್ದೀವಿ. ಇವತ್ತಿಗೂ ಸಹ ಗೆದ್ರು ಸೋತ್ರು ನಾವ್ RCBನೇ ಅಂತ ಹೇಳ್ತಾ ಇದ್ದೀವಿ. ಆ ಹ್ಮ್. ಏನ್ ಹೇಳ್ತೀರಾ? ಏನು ಹೇಳಂಗಿಲ್ಲ. ಚೆನ್ನಾಗಿದೆ ಟೀಮ್. ಈ ಸಲ ಲಾಸ್ಟ್ ಮ್ಯಾಚ್ ಆಕ್ಚುಲಿ ಟೀಮ್ ಸೆಲೆಕ್ಷನ್ ಓಕೆ ಅನಿಸ್ತು. ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಪಿಚ್ ನ ರೀಡ್ ಮಾಡೋದ್ರಲ್ಲಿ ಎಡ್ಬಿಡಿದ್ರು ಅಂತ ಅನ್ಸುತ್ತೆ. ಇವನ್ ಟಾಸ್ ಅಲ್ಲಿ ಡುಪ್ಲೆಸಿಸ್ ಹೇಳಿದ್ರು ಡ್ಯೂ ಬರುತ್ತೆ, ನಾವು ಆಕ್ಚುಲಿ ಬೌಲಿಂಗ್ ಮಾಡ್ತಾ ಇದ್ವಿ ಅಂತ. ಬಟ್ ಟಾಸ್ ನಮ್ ಕೈಲಿಲ್ಲ, ಅಂಪೈರ್ ಕೈಲಲ್ಲಿ ಏನೋ ರೆಫ್ರಿ ಕೈಲಿತ್ತು. ಅದು ಏನೋ ಎಡವಟ್ ಅಂತ ತೋರಿಸ್ತಾರೆ, ಗೊತ್ತಿಲ್ಲ. ಕಾಯಿನು ಬಟ್ ಪಾಂಡೆ ಟಾಸ್ ಕೈಲಿತ್ತು. ಹೋದ್ಮೇಲೆ ಅಲ್ಲ, ಅದೇನೋ ಗೊತ್ತಿಲ್ಲ. ಟಾಸ್ ಸೋತ್ಮೇಲೆ ನಮ್ ಕೈಯಲ್ಲಿ ಅದೇನು ಇರಲ್ಲ, ಫಸ್ಟ್ ಬ್ಯಾಟಿಂಗ್ ಸೆಕೆಂಡ್ ಬ್ಯಾಟಿಂಗ್ ಅಂತ. ಬಟ್ ಡುಪ್ಲೆಸಿಸ್ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಹೇಳಿದ್ದು, ನಾವು ಸೆಕೆಂಡ್ ಬ್ಯಾಟಿಂಗ್ ಅಂತ ಗೊತ್ತಾದ್ಮೇಲೆ, ಡ್ಯೂ ಬರುತ್ತೆ ಅಂತ ಗೊತ್ತಿದ್ಮೇಲೆ ಇನ್ನೊಂದು 20 ರನ್ 25 ರನ್ ಎಕ್ಸ್ಟ್ರಾ ಹಾಕ್ಬೇಕಿತ್ತು. ಪವರ್ ಪ್ಲೇದಲ್ಲಿ ನಾವು ಅಲ್ಲಿ ಸೋತ್ವಿ ಅಂತ, ಅಂದ್ರೆ ಕಮ್ಮಿ ರನ್ ನೋಡಿದ್ವಿ ಅಂತ ಹೇಳ್ತಾರೆ. ಹೌದು. ಸೊ ಹ್ಮ್. ಯಾವ ಪ್ಲೇಯರ್ಸ್ ಸಹ 100% ಕೊಡ್ತಿದಾರೆ ಅಂತ ನಂಗೆ ಅನಿಸ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ಡುಪ್ಲೆಸಿ ಚೆನ್ನಾಗ್ ಮಾಡಿದ್ರು, DK ಒಳ್ಳೆ ಫಿನಿಶಿಂಗ್ ಕೊಟ್ರು, ಓಕೆ. ಬಟ್ ಮಧ್ಯದಲ್ಲಿ ಯಾರು ಸಹ ಇಂಟೆಂಟ್ ಇಟ್ಕೊಂಡ್ ಆಡಿದ್ರು ಅಂತ ಅನಿಸ್ತಾ ಇಲ್ಲ. ಎಸ್ಪೆಷಲಿ ನನಗೆ ಮಿಡ್ಲ್ ಓವರ್ಸ್ ನನಗೆ ಆತರ ಅನಿಸ್ತಾ ಇದೆ. ಪವರ್ ಪ್ಲೇದಲ್ಲಿ ಕೋರ್ಸ್ ಫಸ್ಟ್ ಒಂದು ಓವರ್ ನೋಡ್ಕೊಂಡು ಆಡೋಣ ಅಂತ ನಬಿ ಬೌಲಿಂಗ್ ಮಾಡಿದ್ದು. ಫಸ್ಟ್ ಹ್ಮ್. ಒಂದು ಓವರ್ ನೋಡ್ಕೊಂಡು ಹೋಗೋಣ, ಪಿಚ್ ಅಂಡ್ ಬಿಹೇವ್ ಆಗುತ್ತೆ ಅನ್ನೋ ಒಂದು ಇದರಿಂದ ಆಡಿದ್ರು ಅಂತ ಅನ್ಸುತ್ತೆ. ಬಟ್ ಬೇರೆ ಯಾವ ಟೀಮ್ ಅಷ್ಟೊಂದು ತಲೆ ಕೆಡಿಸ್ಕೊಂತಿಲ್ಲ. ಫಸ್ಟ್ ಓವರ್ ಫಸ್ಟ್ ಒಂದ್ 2 ಬಾಲ್ ನೋಡೋಣ, 3 ಬಾಲ್ ನೋಡೋಣ. ಅಫ್ಕೋರ್ಸ್ ಪಿಚ್ ಅಂಡ್ ರೀಡ್ ಆಗುತ್ತೆ ನೋಡ್ಬೇಕು. ಬಟ್ ನೀವು ಫಸ್ಟ್ ಓವರ್ ಲೂಸ್ ಬಾಲ್ ಸಿಕ್ಕಾಗ ನೀವು ಹೊಡೆಯೋದಕ್ಕೆ ಟ್ರೈ ಮಾಡ್ಬೇಕು. ಅದು ಸ್ವಲ್ಪ ಇಂಟೆಂಟ್ ಕಮ್ಮಿ ಅಂತ ಅನಿಸ್ತಾ ಇದೆ. ನೀವು KKR ತಗೊಳ್ಳಿ, SRH ತಗೊಳ್ಳಿ, ಯಾವ್ದೇ ಟೀಮ್ ತಗೊಂಡ್ರು ಫಸ್ಟ್ ಓವರ್ ಇಂದಾನೇ ಬಾರ್ಸಕ್ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಸ್ವಲ್ಪ ನೋಡ್ಕೊಂಡು ನೋಡೋಣ ಅಂತೇಳಿ ಫಸ್ಟ್ 2 ಓವರ್ ಸ್ಕೋರ್ ಬರ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಫ್ಯಾಫ್ ಆಡಕ್ ಹೋದ್ರು. ಅದಾದ್ಮೇಲೆ ಕೊಹ್ಲಿ ಔಟ್ ಆದ್ರು ಬುಮ್ರಾಗೆ. ಅವರು ಮುಂಬೈನವರು ಕೂಡ ಫುಲ್ ಸ್ವಲ್ಪ ತಲೆ ಉಪಯೋಗಿಸಿ ಬುಮ್ರಾನ 3ನೇ ಓವರ್ ತಗೊಂಡ್ಬಂದ್ರು. 3ನೇ ಓವರ್ 4ನೇ ಓವರ್ ತಗೊಂಡ್ಬಂದಿದ್ದು. ಆ ಟೈಮಲ್ಲಿ ನಿಮ್ಗೆ ಹೊಡೆಯೋ ಪ್ರೆಷರ್ ಆಕ್ಚುಲಿ ಬ್ಯಾಟ್ಸ್ಮನ್ ಗಳ ಮೇಲೆ ಇತ್ತು. ಬುಮ್ರಾ ಹೊಡೆಯಕ್ಕೆ ಹೋಗಿ ಔಟ್ ಆಗಿತ್ತು. ಅದಕ್ಕೆ ಮುಂಚೆ ಸ್ವಲ್ಪ ಸ್ಕೋರ್ ಹೊಡ್ಕೊಂಡಿದ್ರೆ ಬುಮ್ರಾ ನೋಡ್ಕೊಂಡು ಆಡ್ಬೋದಿತ್ತು. ಹೌದು. ಮ್ಯಾನೇಜ್ಮೆಂಟ್ ಅವರು ಸಿರಾಜ್ ನ ಬ್ಯಾಟರ್ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅವ್ರದ್ದು ಎಕನಾಮಿನ ಅವರು ಬ್ಯಾಟಿಂಗ್ ಸ್ಕೋರ್ ಗೆ ಕನ್ವರ್ಟ್ ಮಾಡ್ಕೊಂಡು ಅವ್ರನ್ನ ಬೌಲಿಂಗ್ ಇಂದ ತೆಗಿತಾನೆ ಇಲ್ಲ. ಅವ್ರ ಹತ್ರನೇ ಬಾಲ್ ಹಾಕಿಸ್ತಾ ಇದ್ದಾರೆ. ಬ್ಯಾಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಗೊತ್ತಿಲ್ಲ. ಅವ್ರ ಟೀಮ್ ಅಲ್ಲಿ ಯಾಕಿದ್ದಾರೆ ಅಂದ್ರೆ, ಅಫ್ಕೋರ್ಸ್ ನಾವು ಒಳ್ಳೆ ಪ್ಲೇಯರ್ ಇಲ್ಲ ಅಂತ ಹೇಳಲ್ಲ. ಬಟ್ ಚೆನ್ನಾಗ್ ಮಾಡ್ಬೇಕಾದ್ರೆ ವಿ ರೆಸ್ಪೆಕ್ಟ್ ಇಮ್. ಚೆನ್ನಾಗ್ ಮಾಡ್ಲಿಲ್ಲ ಅಂದಾಗ ಹೆಂಗೆ ಬ್ಯಾಟ್ಸ್ಮನ್ ಫಾರ್ಮ್ ಇಲ್ಲ ಅಂದಾಗ ನಾವ್ ಹೆಂಗೆ ಬಿಡ್ಬೇಕಂತ ಯೋಚನೆ ಮಾಡ್ತೀವಿ. ಹಂಗೆ ಬೌಲರ್ಸ್ ಅಲ್ಲೂ ತುಂಬಾ ಹೊಡ್ಸ್ಕೊಂತ ಇದಾರೆ. ಒಂದ್ ಮ್ಯಾಚ್ ಅಲ್ಲ, 6 ಮ್ಯಾಚ್ ಆಯ್ತು. 6 ಮ್ಯಾಚ್ ಅಲ್ಲೂ ಹೊಡ್ಸ್ಕೊಂಡಿದ್ದಾರೆ ಅವರು. ಆತರ ಕನ್ಸಿಸ್ಟೆನ್ಸಿ ಇಲ್ಲ ಅಂದಾಗ ಬೇರೆಯವ್ರನ್ನ ಆಡಿಸ್ಬೇಕು. ಅಫ್ಕೋರ್ಸ್ ನೆನ್ನೆ ಆಕ್ಚುಲಿ ಆಡಿಸ್ತಾ ಇದ್ರು ಅನ್ಸುತ್ತೆ, ಮೋಸ್ಟ್ಲಿ ಎಷ್ಟೇ ಆಡಿಸ್ತಾ ಇದ್ರು. ನನಗೆ ನೆನ್ನೆ ಟೀಮ್ ಸೆಲೆಕ್ಷನ್ ಬಗ್ಗೆ ಏನ್ ತುಂಬಾ ಇಶ್ಯೂಸ್ ಕಾಣ್ಲಿಲ್ಲ. ಟೀಮ್ ಸೆಲೆಕ್ಷನ್ ಎಲ್ಲ ನಾವೇನು ಇಷ್ಟ ದಿನದಿಂದ ಹೇಳ್ಕೊಂಡ್ ಬರ್ತಾ ಇದ್ವಿ, ಚೇಂಜ್ ಮಾಡ್ಬೇಕು ಅಂತ. ಆ ಟೀಮ್ ಸೆಲೆಕ್ಷನ್ ಕರೆಕ್ಟ್ ಆಗೇ ಇತ್ತು. ಓನ್ಲಿ ಥಿಂಗ್, ಸಿರಾಜ್ ಬದಲು ಎಷ್ಟಾಳ್ ಬರ್ಬೇಕಿತ್ತು. ಮೋಸ್ಟ್ಲಿ ಎಷ್ಟಾಳ್ಗೆ ನಿಗಲ್ ಏನೋ ಇದೆ ಅನ್ಸುತ್ತೆ. ಅದ್ರ ಬದಲು ಸಿರಾಜ್ ಆಡ್ಸಿದ್ರೆ ಪ್ರಾಬಬ್ಲಿ ನೆಕ್ಸ್ಟ್ ಮ್ಯಾಚ್ ಸೇಮ್ ಟೀಮ್ ಇರುತ್ತೆ. ಎಷ್ಟಾಳ್ ಬರ್ಬೋದು ಸಿರಾಜ್ ಪ್ಲೇಸ್ ಅಲ್ಲಿ. ಓಕೆ. ಸೊ ಬೇರೆ ಟೀಮ್ಸ್ ಎಲ್ಲ ರನ್ಸ್ ಹೊಡಿಯೋದ್ ನೋಡಿದ್ರೆ ಅವರು ಯಾರ್ ಬೌಲರು, ಯಾವ ಪಿಚ್ಚು, ಯಾವ ಓವರು ಏನು ನೋಡಲ್ಲ, ಸುಮ್ನೆ ಬಾರಿಸ್ತಾನೆ ಇರ್ತಾರೆ. ಅವ್ರು ಇವಾಗ ಹ್ಮ್. ಈ ಓವರ್ ಅಲ್ಲಿ ನಾವೇನೋ ಮಾಡಿದ್ವಿ, ಚೆನ್ನಾಗ್ ಆಡಿದ್ವಿ ಅನ್ಕೊಳ್ಳಿ,
ನೆಕ್ಸ್ಟ್ ಓವರು ಅಥವಾ ನೆಕ್ಸ್ಟ್ ಈಗ ನಾವ್ ವಿಕೆಟ್ ನಾನ್ ಕಳ್ಕೊಂಡ್ರು ನೆಕ್ಸ್ಟ್ ಬರೋರು ಹೊಡಿತಾರೆ ಅನ್ನೋ ಕಾನ್ಫಿಡೆಂಟ್ ಮೇಲೆ ಆಡ್ತಾ ಇದಾರೆ. ನಮ್ ಆರ್ ಸಿ ಬಿ ದವ್ರಿಗೆ ನೆಕ್ಸ್ಟ್ ಬರೋರ್ ಮೇಲೆ ಕಾನ್ಫಿಡೆಂಟ್ ಇಲ್ವಾ ಅಥವಾ ಇವ್ರ ಮೇಲೆ ಇವ್ರಿಗೇನೆ ಓವರ್ ಕಾನ್ಫಿಡೆಂಟ್? ನೆಕ್ಸ್ಟ್ ಬರೋರ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಬಟ್ ಯಾರು ಫಾರ್ಮ್ ಅಲ್ಲಿ ಇಲ್ಲ ಅನ್ನೋದೊಂದು ಭಯ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ವೆಲ್ ಬರ್ತಾರೆ ಇಲ್ಲ ಅಂತಲ್ಲ, ಬಟ್ ಹೊಡಿತಾರ ಗ್ಯಾರಂಟಿ ಇಲ್ಲ. ಅವ್ರು ಹೊಡೆದ್ರೆ ಒಳ್ಳೆ ಸ್ಕೋರ್ ಬರುತ್ತೆ, ಅದು 100%. ಬಟ್ ಹೊಡಿತಾರ ಗ್ಯಾರಂಟಿ ಇಲ್ಲ. ಅದಾದ್ಮೇಲೆ ಈಗ ಲ್ಯಾಂಬ್ರೋ ಅವರು ಒಂದ್ ಮ್ಯಾಚ್ ಕೂರ್ಸಿದ್ರು, ಒಂದ್ ಮ್ಯಾಚ್ ಆಡ್ಸಿದ್ರು, ಇದೇ ತರ ಮಾಡಿ ಮಾಡಿ ಅವ್ರ ಮೇಲೂ ಕಾನ್ಫಿಡೆನ್ಸ್ ಕಮ್ಮಿ ಮಾಡ್ಕೊಂಡಿದ್ದಾರೆ. ದಿನೇಶ್ ಕಾರ್ತಿಕ್ ಒಬ್ರು ಕಂಟಿನ್ಯೂಸ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಅದೊಂದು ಡಿಫ್ರೆನ್ಸ್ ನಾವು ನೋಡ್ಬೋದು. ಅದ್ಬಿಟ್ಟು ಇನ್ನ ರಜತ್ ಪಟ್ಟಿದಾರು ಅಷ್ಟೇ, ಒಂದ್ ಮ್ಯಾಚ್ ಆಡಿಲ್ಲ, ಆಮೇಲೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಒಂದೇ ಸ್ಲಾಟ್ ಅಲ್ಲಿ ಆಡಿಸ್ತಾ ಇಲ್ಲ. ಒಂದಿನ ಸೆಕೆಂಡ್ ಪೊಸಿಷನ್ ಬಂದ್ರೆ ಒಂದಿನ 6 ಪೊಸಿಷನ್ ಬರ್ತಾರೆ. ನಿನ್ನೆ ಆಕ್ಚುಲಿ ಎಲ್ಲ ಕರೆಕ್ಟ್ ಆಗಿತ್ತು. ನಾನು ಪೊಸಿಷನ್ ಬಗ್ಗೆ ಮಾತಾಡಿದಾಗ ಎಲ್ಲರೂ ಕೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಓಪನ್ ಮಾಡ್ಲೇಬೇಕಾ ಅಂತ. ನನಗೂ ಅಭಿಪ್ರಾಯ ಇದೇನೆ. ವಿರಾಟ್ ಕೊಹ್ಲಿ ಯಾವುದೇ ಪೊಸಿಷನ್ ಆದ್ರೂ ಆಡೋ ಬ್ಯಾಟ್ಸ್ಮನ್, ಯಾಕೆ ಅವನ್ನೇ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಇಲ್ಲ. ವಿರಾಟ್ ಕೊಹ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಆಡೋಂತ ಬ್ಯಾಟ್ಸ್ಮನ್. ಸೊ ಅವ್ರು 1 ಓವರ್ ಬಂದ್ರೆ ಸ್ವಲ್ಪ ಟೈಮ್ ಸಿಗುತ್ತೆ. ಈಗ ಓಪನಿಂಗ್ ಅಲ್ಲಿ ನಿಮ್ಗೆ ಇಂಟೆಂಟ್ ಬಗ್ಗೆ ಮಾತಾಡಿದ್ನಲ್ಲ, 6 ಓವರ್ ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು 60+ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಿದಾಗ ನೀವು ವಿಲ್ ಜಾಕ್ಸನ್ 1 ಡೌನ್ ಆಡಿಸಿದಾಗ ಅವ್ರು ತೋರಿಸಿದಂತ ಇಂಟೆಂಟ್ ಓಪನಿಂಗ್ ಬಂದಾಗ ಜಾಸ್ತಿ ಬಾಲ್ ಸಿಗುತ್ತೆ ಅವ್ರಿಗೆ. ಸೊ ಅವ್ರಿಗೂ ಓಪನಿಂಗ್ ಬಂದ್ರೆ ಇನ್ನು ಚೆನ್ನಾಗಿ, ವಿಲ್ ಜಾಕ್ಸ್ ಮತ್ತೆ ಫ್ಯಾಫ್ ಡು ಪ್ಲೇಸ್ ನಂಗೆ ಓಪನಿಂಗ್, ಕೊಹ್ಲಿ 1 ಡೌನ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಹೌದು. ಅಂದ್ರೆ ಇನ್ ಕೇಸ್ ಬೇಗ ವಿಕೆಟ್ ಬಿಟ್ರು ಅದನ್ನ ತಡ್ಕೊಂಡು ಹೋಗೋಂತ ಶಕ್ತಿ ವಿರಾಟ್ ಕೊಹ್ಲಿ ಇದೆ. ಸ್ಟಾರ್ಟಿಂಗ್ ವಿರಾಟ್ ಕೊಹ್ಲಿ ಬಂದು ಇಬ್ಬರಲ್ಲಿ ಯಾರು ಔಟ್ ಆದ್ರೂ ನಮ್ಗೆ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಯಾರು ಇಲ್ಲ ಅನ್ನೋ ತರ. ಸೊ ಕೊಹ್ಲಿ 1 ಡೌನ್ ಬಂದ್ರೆ ಚೆನ್ನಾಗಿರುತ್ತೆ ನಾವು. ಬ್ಯಾಟಿಂಗ್ ಲೈನ್ ಬಗ್ಗೆ ನಾವ್ ಇಷ್ಟೆಲ್ಲ ಮಾತಾಡ್ತಿದೀವಿ, ಇಷ್ಟು ಚೇಂಜಸ್ ನಮಗೆ ಅನ್ನಿಸ್ತಾ ಇದೆ. ಬೌಲಿಂಗ್ ಅಲ್ಲಿ ಚೇಂಜ್ ಮಾಡಿದ್ರು ಚೆನ್ನಾಗ್ ಮಾಡ್ತಾರ ಅನ್ನೋದೊಂದು ಡೌಟ್ ಇದೆ. ಬೆಂಚ್ ಅಲ್ಲಿರೋ ನೆನೆ ಪ್ಲೇಯರ್ಸ್ ಫ್ಯಾಕ್ಟ್ ಬಂದು ಬೌಲಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಾದ್ರೂ ಮ್ಯಾಚ್ ನ ಡಿಫೆಂಡ್ ಮಾಡ್ಕೊಡ್ತಾರ, ಆತರ ಬೌಲರ್ಸ್ ನಮ್ಮಲ್ಲಿ ಇದಾರಾ? ಕ್ವಶನ್. ಬೌಲರ್ಸ್ ತುಂಬಾ ಜನ ಇದ್ದಾರೆ, ಪೊಟೆನ್ಶಿಯಲ್ ಇದೆಯಾ ಗೊತ್ತಿಲ್ಲ. ಯಾಕೆಂದ್ರೆ ಫಾಫ್ ನೆನೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಹೇಳ್ತಾ ಇದ್ರು, ನಮಗಿರೋ ಬೌಲಿಂಗ್ ನಾವು ಸ್ಟ್ರಾಂಗ್ ಇಲ್ಲ. ಬೌಲಿಂಗ್ ಯಾವ ತರ ಇದೆ ಅಂದ್ರೆ ನಾವ್ ಇನ್ನೊಂದು 25-30 ರನ್ ಎಕ್ಸ್ಟ್ರಾ ಹೊಡಿಲೇಬೇಕು, ಎಂತ ಪಿಚ್ ಆದ್ರೂ ಅವ್ರಿಗೆ ಎಕ್ಸ್ಟ್ರಾ ಕ್ವಶನ್ ಕೊಡ್ಬೇಕು ಅಂತ ಮಾತಾಡ್ತಾ ಇದ್ರು. ಸೊ ಹೌದು. ಅದರ ಅರ್ಥ ಕ್ಯಾಪ್ಟನ್ಗೆ ಬೌಲಿಂಗ್ ಮೇಲೆ ನಂಬಿಕೆ ಇಲ್ಲ. ಹಿಂಗ್ ನಮಗೂ ಇಲ್ಲ ಬಿಡಿ ಫ್ಯಾನ್ಸಿಗೆ, ಆತರ ಇದೆ ಸಿಚುವೇಶನ್. ಯಾರು ಸರಿಯಾಗಿ ಬೌಲಿಂಗ್ ಮಾಡ್ತಾ ಇಲ್ಲ, ಯಾರು ಲೈನ್ ಲೆಂತ್ ಮೇಂಟೈನ್ ಮಾಡ್ತಾ ಇಲ್ಲ, ಫೀಲ್ಡ್ ಸೆಟ್ಟೇ ಒಂದ್ ಕಡೆ ಇರುತ್ತೆ, ಬಾಲೇ ಒಂದ್ ಕಡೆ ಹಾಕ್ತಾರೆ. ಸೊ ಈ ತರ ಸಿಚುವೇಶನ್ ಇದ್ದಾಗ ಸ್ವಲ್ಪ ಎಕ್ಸ್ಟ್ರಾ ರನ್ ಬೇಕು ಅಂತ ಫ್ಯಾಕ್ಟ್ ಮಾತಾಡಿದ್ದು. ಬಟ್ ನನಗೆ ಒಂದ್ ಅರ್ಥ ಆಗದೆ ಇದ್ದಿದ್ದು, ಇವ್ರಿಗೆ ಈಗ ಬೌಲಿಂಗ್ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆಯೋ ಅಥವಾ ಆಕ್ಷನ್ ಆದ ತಕ್ಷಣ ಅನ್ಸಿತ್ತು ಅಂತ ಗೊತ್ತಾಗಿಲ್ಲ. ಯಾಕಂದ್ರೆ ಇದು ಯಾವ್ದೋ ಒಂದು ಇಂಜುರಿ ಆಗಿ ಹೊಸಬ್ರನ್ನ ಕರ್ಕೊಂಡ್ ಬಂದೆ, ಇನ್ನೊಬ್ರನ್ನ ಕರ್ಕೊಂಡ್ ಬಂದೆ ಅನ್ನೋ ಟೀಮ್ ಅಲ್ಲ. ಈ ಟೀಮ್ ನ ನೀವು ಹೌದು. ಬೇಕು ಅಂತ ಪಿಕ್ ಮಾಡಿರೋ ಟೀಮ್. ಇದು ಚೆನ್ನಾಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಬೇರೆ ಟೀಮಿಗೆ ಆಪರ್ಚುನಿಟಿ ನಿಮಗೆ ಇರ್ಲಿಲ್ವಾ ಅಂತ ಅಷ್ಟೇ. ಆ ಟೈಮಲ್ಲಿ ನೀವು ಆಪರ್ಚುನಿಟಿ ಇದ್ದದ ಯೂಸ್ ಮಾಡಿಲ್ಲ ಅಂತ. ಹೌದು. ಆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಇವರು ಪ್ಲೇಯರ್ಸ್ ನ ಪಿಕ್ ಮಾಡೋದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾನೇ ಇದೆ. ಯಾಕಂದ್ರೆ ಅವ್ರು ಅಷ್ಟು ಇಂಟೆಲಿಜೆನ್ಸ್ ಯೂಸ್ ಮಾಡಿ ಪ್ಲೇಯರ್ಸ್ ನ ಪಿಕ್ ಮಾಡಿದ್ದಾರೆ, ಸ್ಪೆಷಲಿ ಬೌಲಿಂಗ್ ಲೈನ್ ಅಪ್. ಸೊ ನೆಕ್ಸ್ಟ್ ಇಯರ್ ಮೆಗಾ ಆಕ್ಷನ್ ಆಗತ್ತೆ, ಇವ್ರು ಅಟ್ಲೀಸ್ಟ್ ಅವಾಗಾದ್ರೂ ಟ್ರೈ ಮಾಡ್ತಾರಾ ಅಂತ. ಆಕ್ಚುಲಿ ಮೆಗಾ ಆಕ್ಷನ್ ಅಲ್ಲಿ ಅದೇ ಡಿಸ್ಕಷನ್ ನಡೀತಾ ಇದೆ. ಎಷ್ಟು ಜನ ರಿಟೈನ್ ಮಾಡ್ಬೇಕು ಅಂತ. ಕೆಲವು ಫ್ರಾಂಚೈಸಿಗಳು ತುಂಬಾ ನಂಗೆ ಜಾಸ್ತಿ ಈಗ ಫಾರ್ ಎಕ್ಸಾಂಪಲ್ ಮುಂಬೈ ಅಂತ ಫ್ರಾಂಚೈಸಿ, ನಾವು ನಮ್ಮ ಹುಡುಗರನ್ನ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನಾವು ಅವ್ರನ್ನ ಒಂದು ಚೆನ್ನಾಗ್ ಆಡೋ ತರ ನಾವು ಪ್ರಿಪೇರ್ ಮಾಡ್ಕೊಂಡಿದೀವಿ. ನಾವ್ ಯಾಕೆ ರಿಲೀಸ್ ಮಾಡ್ಬೇಕು ಅನ್ನೋ ತರ ಕ್ವಶನ್ಸ್ ರೈಸ್ ಆಗಿದೆ. ಮುಂಬೈ ಆ ತರ ಟೀಮ್ ಇದೆ, KKR ಆ ತರ ಟೀಮ್ ಇದೆ, CSK ಆ ತರ ಟೀಮ್ ಇದೆ. ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ದೇ ಡೋಂಟ್ ವಾಂಟ್ ಟು ರಿಲೀಸ್ ದ ಪೀಪಲ್. ನಮ್ಮ RCB, ಪಂಜಾಬ್ ಆ ತರದವರು ದೇ ವಾಂಟ್ ಟು ರಿಲೀಸ್ ಅಂಡ್ ಅಂದ್ರೆ ಒಳ್ಳೆ ಪ್ಲೇಯರ್ಸ್ ತಗೋಬೇಕು ಅನ್ನೋದು ಯೋಚನೆ ಮಾಡ್ತಿದ್ದಾರೆ. ಸೊ ಆ ಡಿಸ್ಕಷನ್ ನಡೀತಾ ಇದೆ. RCB ನೆಕ್ಸ್ಟ್ ನನ್ ಕೇಳಿದ್ರೆ ಕೊಹ್ಲಿ ಒಬ್ರನ್ನ ಬಿಟ್ಟು ಎಲ್ಲಾರನ್ನು ರಿಲೀಸ್ ಮಾಡಿ, ಯಾಕೆಂದ್ರೆ ಫ್ಯಾಫ್ ಇದಾಗೋಯ್ತು, ಏಜ್ ಆಗೋಯ್ತು, ಅವ್ರು ತುಂಬಾ ವರ್ಷ ಇನ್ನು ಆಡಕ್ಕಾಗಲ್ಲ, ಕ್ಯಾಪ್ಟನ್ಸಿ ಮಾಡಕ್ಕಾಗಲ್ಲ. ದಿನೇಶ್ ಕಾರ್ತಿಕ್ ಅವರೇ ಹೇಳಿದಾರೆ ನಾನು ಲಾಸ್ಟ್ ಸೀಸನ್ ಅಂತ. ಬೌಲರ್ಸ್ ಯಾರು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಯಾರು ಯೂಸ್ ಇಲ್ಲ. ಮೋಸ್ಟ್ಲಿ ರಜತ್ ಪಾಟಿದಾರ್ ಒಬ್ಬರನ್ನ ಟ್ರಸ್ಟ್ ಮಾಡ್ಬೋದು, ಯಾಕಂದ್ರೆ ಫ್ಯೂಚರ್ ಯಂಗ್ಸ್ಟರ್. ಹೆಂಗೆ ಮುಂಬೈದವರು ತಿಲಕ್ ವರ್ಮನ ಟ್ರಸ್ಟ್ ಮಾಡಿ ಆಡಿಸ್ತಾ ಇದಾರೋ ಅದರ ರಜತ್ ಪಟಿದಾರ್ RCBಗೆ ಒಬ್ಬ ಫ್ಯೂಚರ್ ಸ್ಟಾರ್ ಆಗಿ ನನಗೆ ಕಾಣ್ತಾರೆ. ರಜತ್ ಪಟಿದಾರ್ ಒಬ್ಬರನ್ನ ಟ್ರಸ್ಟ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಫಾರಿನ್ ಪ್ಲೇಯರ್ಸ್ ಅಂತ ಬಂದ್ರೆ ಮ್ಯಾಕ್ಸ್ವೆಲ್ ಒಳ್ಳೆ ಪ್ಲೇಯರ್, ಅವ್ರ ಫಾರ್ಮ್ ಅಲ್ಲಿ ಇದ್ರೆ ಒಳ್ಳೆ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಳಬಹುದು, ಆಕ್ಷನ್ ಬಿಟ್ಟು ಕಮ್ಮಿ ದುಡ್ಡಿಗೆ ಮತ್ತೆ ಅವ್ರನ್ನೇ ತಗೋಬಹುದು, ದುಡ್ಡು ಉಳಿಯುತ್ತೆ RCBಗೆ. ನಾವ್ ಆಸ್ ಎ ಫ್ಯಾನ್ ನಮ್ದೇ ದುಡ್ಡು ಅನ್ನೋ ತರ ಮಾತಾಡ್ತೀವಿ, ಬಟ್ ಅವ್ರ ಈ ತಲೆಯಲ್ಲಿ ಏನೇ ನೋಡ್ತಾ ಗೊತ್ತಿಲ್ಲ. ಹೌದು. ಆಕ್ಚುಲಿ ನಮ್ ದುಡ್ಡಿಂದಾನೇ ಅವ್ರು ದುಡ್ಡು ಮಾಡ್ತಾ ಇರೋದು. ಹೌದು. ಅಷ್ಟೆಲ್ಲ ಆದ್ರೂ ಎಲ್ಲಾ ಟಿಕೆಟ್ ಸೋಲ್ಡ್ ಔಟ್ ಗೊತ್ತಾ ಇದರಲ್ಲಿ. ಹೌದು ಹೌದು. ಅವ್ರ ಏನೇ ಮಾಡಿದ್ರು ಇನ್ಕ್ಲೂಡಿಂಗ್ ಅನ್ಬಾಕ್ಸಿಂಗ್ ಇವೆಂಟ್ ಸೋಲ್ಡ್ ಔಟ್ ಆಗತ್ತೆ. ನಮ್ಗೆ ವಿನ್ನಿಂಗ್ ಗಿಂತ ಆ ಟ್ರೆಂಡ್
ಮಾಡ್ಬೇಕು, ಟ್ರೆಂಡ್ ಬ್ರೇಕ್ ಮಾಡ್ಬೇಕು, ಟ್ರೆಂಡ್ಸ್ ಕ್ರಿಯೇಟ್ ಮಾಡ್ಬೇಕು, ಹ್ಮ್. ರೆಕಾರ್ಡ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಫಾಲೋವರ್ಸ್ ಬರ್ಬೇಕು, ಮಿಸ್ಟರ್ ನ್ಯಾಕ್ಸ್ ಇರ್ಬೇಕು, ಒಳ್ಳೆ ಬೌಲರ್ ನನಗೆ ಇರ್ತಾರಲ್ಲ ನಾಕ್ಸ್ ಗೊತ್ತಿಲ್ಲ, ತೆಗಿಬೇಕು ನ್ಯಾಕ್ಸ್ ಇರ್ಬೇಕು. ನಾಕ್ಸ್ ತೆಗಿಬೇಕು. ಏನಕ್ಕೆ ಬೇಕು ನಾಕ್ಸ್? ನಮಗೆ ಕಂಟೆಂಟ್ ಬೇಡ, ನಮಗೆ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬೇಕು. ನಮಗ್ ಬೇಕು, ಅವ್ರಿಗಲ್ಲ. ಏನ್ ಮಾಡಂಗಿಲ್ಲ. ಅವರು ಓನ್ಲಿ ಬಿಸ್ನೆಸ್ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ. ಹೌದು, ನನ್ಗೆ ತುಂಬಾ ಸಲ ಅನ್ಸಿರೋದು ಅದೇನೆ, ತುಂಬಾ ಬಿಸ್ನೆಸ್ ಮೈಂಡ್ ಸೆಟ್ ಇಟ್ಕೊಂಡು ಯೂಸ್ ಮಾಡ್ತಿದ್ದಾರೆ, ಅಥವಾ ಫ್ಯಾನ್ಸ್ ಎಮೋಷನ್ಸ್ ನ ಅವ್ರ ಬಿಸ್ನೆಸ್ ಗೆ ಯೂಸ್ ಮಾಡ್ಕೊತಿದ್ದಾರೆ ಅಂತ ನಂಗೆ ಕೆಲವೊಂದ್ಸಲ ಅನ್ಸಿದೆ. ಫಾರ್ ಎಕ್ಸಾಂಪಲ್ ಅನ್ಬಾಕ್ಸಿಂಗ್ ಇವೆಂಟ್ ಇರ್ಬೋದು, ಅಥವಾ ಈ ಪ್ರೀ ಮ್ಯಾಚ್ ಪೋಸ್ಟ್ ಮ್ಯಾಚ್ ಶೋ ವಿತ್ ಡ್ಯಾನಿಶ್, ಅದು ಸಹ ಹಾಗೆ ಅನ್ಸುತ್ತೆ. ಪ್ಲೇಯರ್ಸ್ ಸೋತಿರ್ತಾರೆ, ಬಟ್ ಸ್ಟಿಲ್ ಅವ್ರಿಗೆ ಅದೊಂಥರ ಜಸ್ಟ್ ಅ ಜೋಕ್ ಅನ್ನೋ ತರ ಆಗೋಗ್ಬಿಡುತ್ತೆ, ಅಥವಾ ಇದು ಇದ್ದಿದೆ ಪ್ರತಿ ಸಲ ಸೋಲ್ತೀವಿ, ಇದೇನ್ ಹೊಸದಲ್ಲ ಅನ್ನೋ ತರ. ಈಗ 16 ಇಯರ್ಸ್ ಇಂದ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋ ಫ್ಯಾನ್ಸಿಗೆ ಈ ಇಯರ್ ಆಗಿರೋ ಅಷ್ಟು ಬೇಜಾರು ಯಾವ ಇಯರ್ ಆಗಿರ್ಲಿಲ್ಲ. ಈ ಇಯರ್ಸ್ ನಾನ್ ನೋಡಿರೋ ಮಟ್ಟಿಗೆ ತುಂಬಾ ಜನ ಫ್ಯಾನ್ಸ್ ಅಗೇನ್ಸ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಯಾಕಿರ್ಬೋದು? ಏನಕ್ಕೆ ಅಂದ್ರೆ ಒಂದು ಕಾಂಪಿಟೇಷನ್ ಇಲ್ಲ, ಇನ್ನೊಂದು ಟೀಮ್ ಸೆಲೆಕ್ಷನ್. ಲಾಸ್ಟ್ ಎಲ್ಲ ಹೆಂಗಿತ್ತು ಅಂದ್ರೆ, ಒಂದು ಟೀಮ್ ಪರ್ಫಾರ್ಮೆನ್ಸ್ ಲಾಸ್ಟ್ ತನಕ ಬಂದ್ಬಿಟ್ಟು ಗೆಲ್ಲ ಮ್ಯಾಚ್ಗಳು ಸೋಲ್ತಾ ಇದ್ರು. ಅಂದ್ರೆ ಒಂದು ಟೀಮ್ ಸೆಲೆಕ್ಷನ್ ಆಗ್ಲಿ ಅನ್ನೋದಾಗ್ಲಿ ಅಷ್ಟೊಂದು ಪ್ರಾಬ್ಲಮ್ ಅನಿಸ್ತಾ ಇರ್ಲಿಲ್ಲ. ಆಮೇಲೆ ಎಲ್ಲರೂ ಫಾರ್ಮ್ ಅಲ್ಲಿ ಇದ್ರು, ಏನೋ ತಪ್ಪುಗಳು ಕಾಣ್ತಾ ಇರ್ಲಿಲ್ಲ ಜಾಸ್ತಿ. ಹೌದು. ಈಗ ಏನಾಗ್ತಿದೆ ಅಂದ್ರೆ, ಟೀಮ್ ಸೆಲೆಕ್ಷನ್ ಇಂದಾನೆ ಹೊರತು ಆಕ್ಷನ್ ಅಲ್ಲಿ ಟೀಮ್ ಆಡಕ್ ಮುಂಚೆನೆ ತುಂಬಾ ಜನ ರೆಗ್ಯುಲರ್ ಯಾರು ಆರ್ ಸಿ ಬಿ ಫಾಲೋ ಮಾಡ್ತಾರೋ ಅವರೇ ಹೇಳಿದ್ದು ತುಂಬಾ ವರ್ಸ್ಟ್ ಆಗಿದೆ ಟೀಮ್ ಅಂತ. ಯಾಕಂದ್ರೆ ಬೌಲಿಂಗ್ ಇಲ್ವೇ ಇಲ್ಲ, ಒಬ್ಬ ಸ್ಪಿನ್ನರ್ ಇಲ್ಲ ಟೀಮ್ ಅಲ್ಲಿ, ಪ್ರಾಪರ್ ಸ್ಪಿನ್ನರ್ ಇಲ್ಲ. ಇದ್ರು ಹ್ಮ್. ಯಾರಿಗೂ ಕಾನ್ಫಿಡೆನ್ಸ್ ಇಲ್ಲ. ಕರಣ್ ಶರ್ಮಾ, ಮೊನ್ನೆ ಹಿಮಾಂಶು ಶರ್ಮಾ ಅವ್ರನ್ನೆಲ್ಲ ಆಡ್ಸಿರಲ್ಲ, ಯಾರ ಮೇಲೂ ಕಾನ್ಫಿಡೆನ್ಸ್ ಇಲ್ಲ. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗಾಗ್ಲಿ ನಮಿಗೂ ಕೂಡ ಇಲ್ಲ. ಇವ್ರು ಹೆಂಗ್ ಬೌಲಿಂಗ್ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದ್ರಿಂದ ಟೀಮ್ ಸೆಲೆಕ್ಷನ್ ತುಂಬಾ ಒಂಥರ ಎಡವಟ್ ತರ ಕಾಣ್ತಾ ಇದೆ. ಸೊ ಅದರಿಂದಾನೇ ಆಕ್ಚುಲಿ ಅಷ್ಟು ಫೇಸ್ ಮಾಡ್ತಾ ಇರೋದು. ಫಸ್ಟ್ ನೀವು ಟೀಮ್ ಸೆಲೆಕ್ಷನ್ ಮಾಡಿ ಆಡಿಲ್ಲ ಅಂದ್ರೆ ಜನ ಸಪೋರ್ಟ್ ಮಾಡ್ತಾರೆ. ನೀವು ಟೀಮ್ ಹೌದು. ಸೆಲೆಕ್ಷನ್ ಸರಿ ಇಲ್ಲ ಅಂದ್ರೆ ಹೆಂಗಿರುತ್ತೆ? ಬಟ್ ಈ ಸರಿ ಟೀಮ್ ಸೆಲೆಕ್ಷನ್ ಈ ಮ್ಯಾಚ್ ಅಲ್ಲಿ ಓಕೆ ಇತ್ತು. ಆಮೇಲೆ ನನಗೆ ಆ ಇನ್ನೊಂದು ಇಂಟ್ರೆಸ್ಟ್, ಮೊನ್ನೆ ವಿಜಯ್ ಸರ್ ನೋಡ್ತಾ ಇದ್ದೆ. ವಿಜಯ್ ಭಾರದ್ವಾಜ್ ಮಾತಾಡ್ತಾರಲ್ಲ ಶೋ ಅಲ್ಲಿ, ಅವ್ರ ಶೋ ನಡೆಸ್ತಾರಲ್ಲ, ಶೋ ಅಲ್ಲಿ ಹೇಳ್ತಾ ಇದ್ರು ಆಕ್ಚುಲಿ ಆರ್ ಸಿ ಬಿಗೆ ಪಕ್ಕಾ ಆರ್ ಸಿ ಬಿ ಫ್ಯಾನ್ಸ್ ಅಂತ ಸ್ವಲ್ಪ ಜನ ಇದ್ದಾರೆ. ಹ್ಮ್ 2018 ಈಗ ತನಕನು ಆಸ್ ಎ ಲಾಯಲ್ ಫ್ಯಾನ್ಸ್ ಅಂತ ಇದ್ದಾರೆ. ಇನ್ ಕೆಲವರು, ನನ್ನ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಫ್ಯಾನ್ಸ್, ಇನ್ ಕೆಲವರು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಷ್ಟೇ ಹೆಸರು. ಕೊಹ್ಲಿ ಹ್ಮ್ ಕಡೆಯಿಂದ ಇದ್ದಾರೆ ಕೆಲವರು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅನ್ಕೊಂಡು ಓಡ್ಕೊಂಡಿದ್ದಾರೆ. ಅವರಿಗೆಲ್ಲ ಏನು ಅಂದ್ರೆ, ಏನು ಆರ್ ಸಿ ಬಿ ಮ್ಯಾಚ್ ಹೋಗ್ಬೇಕು, ಮ್ಯಾಚ್ ನೋಡ್ಬೇಕು, ಕೊಹ್ಲಿ ನೋಡ್ಬೇಕು ಅಷ್ಟೇ, ಗೆಲ್ಬೇಕು ಆರ್ ಸಿ ಹ್ಮ್ ಬಿ, ಕಪ್ ಹೊಡಿಬೇಕು ಅಂತ ಇರೋರು ತುಂಬಾ ಕಮ್ಮಿ ಜನ ಇದ್ದಾರೆ. ಕಮ್ಮಿ ಅಂದ್ರೆ ಆ ಒಂದು ಬಾಂಡಿಂಗ್ ಇರೋರು ತುಂಬಾ ಕಮ್ಮಿ ಇದ್ದಾರೆ. ಅದು ವಿಜಯ್ ಹೌದು. ಸರ್ ಏನ್ ಹೇಳ್ತಾ ಇದ್ರು ಅಂದ್ರೆ, ಆಲ್ಮೋಸ್ಟ್ ಮ್ಯಾಚ್ ಲಕ್ನೋ ಮೇಲೆ ಅನ್ಸುತ್ತೆ, ಪ್ರಾಬಬ್ಲಿ ಲಕ್ನೋ ಮೇಲೆ ಅಥವಾ ಮುಂಬೈ ಮೇಲೆ, ನಂಗೆ ಎಕ್ಸಾಕ್ಟ್ ನೆನಪಾಗ್ತಿಲ್ಲ. ಮ್ಯಾಚ್ ಆಲ್ಮೋಸ್ಟ್ ಸೋಲೋ ತರ ಇರುತ್ತೆ. ಸಿರಾಜ್ ಲಾಸ್ಟ್ 2 ಸಿಕ್ಸ್ ಹೊಡಿತಾರೆ, ಮೋಸ್ಟ್ ಲಕ್ನೋ ಮೇಲೆ ಅನ್ಸುತ್ತೆ. ಲಕ್ನೋ ಮೇಲೆ. ಆಯ್ತಾ? ಆ, ಸಿರಾಜ್ 2 ಸಿಕ್ಸ್ ಹೊಡಿತಾರೆ. ಆ ಟೈಮಲ್ಲಿ ಮತ್ತೆ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಗ್ರೌಂಡ್ ಅಲ್ಲಿ. ಹೌದು. ಅದರ್ಥ ನಮಗೆ ಏನಾರ ಆಗ್ಲಿ ಎಂಟರ್ಟೈನ್ಮೆಂಟ್ ಬೇಕಷ್ಟೇ. ಅದಕ್ಕೆ ಹ್ಮ್ ನಾಕ್ಸ್ ಅವರೆಲ್ಲ ಜಾಸ್ತಿ ಉಟ್ಕೊಂಡಿರೋದು. ಅಂತ ಮ್ಯಾಚ್ ಸೋಲ್ತಾ ಇರೋದು ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ನಮಗೆ ಎಷ್ಟು ಫೀಲ್ ಆಗ್ತಿರುತ್ತೆ, ನಮ್ಗೆ ಆರ್ ಸಿ ಬಿ ಗೆಲ್ತಾ ಇಲ್ಲ ಅಂತ ಫೀಲ್ ಆಗ್ತಿರುತ್ತೆ. ಸಿರಾಜ್ ಸಿಕ್ಸ್ ಹೊಡೋಣ ಓ ಅಂತ ಕಿಕ್ ಹೊಡಿತಾರೆ. ಹೌದು. ಸೊ ಅದು ನನಗೆ ಆಸ್ ಎ ಲಾಯಲ್ ಫ್ಯಾನು, ನನಗೆ ಆರ್ ಸಿ ಬಿ ಗೆಲ್ಬೇಕು. ಯಾರು ಆಡ್ತಾರೆ ಯಾರು ಆಡಲ್ಲ ಅದು ಸೆಕೆಂಡ್ರಿ. ಹೌದು. ನೀವು 5 ಮ್ಯಾಚ್ ಅಲ್ಲಿ 4 ಸೋತಿರ್ತಾರ, ಆ ಮೂಮೆಂಟ್ ಅಲ್ಲಿ ನೀವು ಸಿರಾಜ್ ಸಿಕ್ಸ್ ಹೊಡೆದ ತಕ್ಷಣ ಕೇಕ್ ಹೊಡಿತೀರಾ ಅಂದ್ರೆ, ಸಿರಾಜ್ ಬೇಕಾಗಿರೋದು ಬೌಲಿಂಗ್, ಅವ್ನು ವಿಕೆಟ್ ತೆಗಿಲಿ, ನಾವು ಖುಷಿ ಪಡ್ತೀವಿ. ಅವ್ನ್ ಬಂದ್ ಸಿಕ್ಸ್ ಹೊಡಿಲಿ, ನಾನು ಸಿಚುವೇಶನ್ ಬಂದಾಗ ಹೊಡಿಲಿ. ಸೋಲೋ ಮ್ಯಾಚ್ ಆಗಿ ಸಿಕ್ಸ್ ಹೊಡೆದ್ರೆ ನೀವು ಜನಗಳನ್ನ 2 ನಿಮಿಷ ಖುಷಿ ಪಡಿಸ್ಬಿಟ್ಟು ಮನೆ ಕಳಿಸ್ಕೊಟ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತಾರೆ ಅಂತ ಅಷ್ಟೇ. ಇನ್ನೇನು ನನಗೆ ಅದೇ ಅನಿಸ್ತಾ ಇರೋದು. ಲಾಯಲ್ ನನ್ಗೆ ಫ್ಯಾನ್ಸ್ಗೆ ಇದು ನಿಜವಾಗ್ಲೂ ಪ್ಲೇಯರ್ಸ್ ತಪ್ಪು ಅನ್ಸಲ್ಲ, ಇದು ನಮ್ದೇ ತಪ್ಪು ಅನ್ಸುತ್ತೆ. ಕರೆಕ್ಟ್. ಹೌದು. ಇವಾಗ ನಾವ್ ಹೇಳಿದ್ವಿ ಟೀಮ್ ಅಲ್ಲಿ ಎಷ್ಟೋ ಜನ ಕಾನ್ಫಿಡೆಂಟ್ ಇಲ್ಲ, ಐ ಮೀನ್ ಎಷ್ಟೋ ಜನ ಕಾನ್ಫಿಡೆಂಟ್ ಇಲ್ಲ, ಬೌಲರ್ಸ್ ಎಸ್ಪೆಷಲಿ. ಮ್ಯಾನೇಜ್ಮೆಂಟ್ಗೂ ಕಾನ್ಫಿಡೆನ್ಸ್ ಇಲ್ಲ, ಕ್ಯಾಪ್ಟನ್ಗೂ ಕಾನ್ಫಿಡೆನ್ಸ್ ಇಲ್ಲ, ಇನ್ಕ್ಲೂಡಿಂಗ್ ಬೌಲರ್ ದೆಮ್ಸೆಲ್ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ಸೊ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಇನ್ಸ್ಟೆಡ್ ಆಫ್ ದಿಸ್ ಎಂಟರ್ಟೈನಿಂಗ್ ಶೋಸ್ ತರ ಮಾಡೋದಕ್ಕಿಂತ ಯಾವ್ದಾದ್ರು ಒಂದು ಮೋಟಿವೇಶನ್ ಶೋ, ಕ್ಲಾಸಸ್ ತರ ಮಾಡ್ಬಿಟ್ಟು ಬೌಲರ್ಗೆ ಸ್ವಲ್ಪ ಯಾರು ಸ್ಕ್ರಾಚ್ ಇಂದ ಕಾನ್ಫಿಡೆಂಟ್ ಇರಲ್ಲ, ಪ್ರಾಕ್ಟೀಸ್ ಪ್ಲಸ್ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದ ಅವರು ಇಂಪ್ರೂವ್ಮೆಂಟ್ ಆಗ್ತಾರೆ. ಸೊ ಆ ತರ ಇವ್ರು ನಡ್ಸ್ಬೋದಾ ಅಂತ ಅನ್ಸುತ್ತೆ ಒಂದೊಂದ್ಸಲ. ಮೋಟಿವೇಶನ್ ಕ್ಲಾಸ್ ಎಲ್ಲ ಆಗುತ್ತೆ. ಯಾಕಂದ್ರೆ ಅದು ಅಷ್ಟು ದೊಡ್ಡ ಫ್ರಾಂಚೈಸಿ ಅಂದಾಗ ಪ್ರತಿಯೊಂದನ್ನು ಒಳಗಡೆ ಮಾಡ್ತಾರೆ. ಜೊತೆಗೆ ಈ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಯಾವ್ದಕ್ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತ ಅಗೇನ್ ಇಂಡಿವಿಜುವಲ್ ಮೇಲೆ ಡಿಪೆಂಡ್. ಯಾವ ಇಂಡಿವಿಜುವಲ್ ಪಿಕ್ ಮಾಡಿದ್ರೆ ಅವ್ನಿಗೆ ಎಷ್ಟು ಇಂಟೆಂಟ್ ಇದೆ, ಅವ್ನಿಗೆ ಎಷ್ಟು ನಾನು ಗೆಲ್ಬೇಕು ಅನ್ನೋ ಛಲ ಇದೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಯಾರಿಗೂ.
ಬಟ್ ಆ ಛಲನ ನೀವು ಐಡೆಂಟಿಫೈ ಮಾಡೋದು ಸ್ವಲ್ಪ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಐಡೆಂಟಿಫೈ ಮಾಡಿ ಅವರಿಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದನ್ನ ಕೊಡೋದು ತುಂಬಾ ಇಂಪಾರ್ಟೆಂಟ್. ಈ ಸರಿ ಕೋಚ್ ಆಗಿದ್ದು ಆಂಡಿ ಫ್ಲವರ್, ಒಂದು ಫಸ್ಟ್ IPL ಇದು. ಪಾಪ ಯಪ್ಪಗೆ ಅವರು ಈ ಸರಿ ಕೋಚ್ ಆದ್ಮೇಲೆ ಅದಕ್ಕಿಂತ ಮುಂಚೆ ಆಕ್ಷನ್ ಅಲ್ಲಿ ಯಾರ್ಯಾರು ಇದ್ರು, ಯಾರ್ಯಾರು ತಗೊಂಡ್ರು ಅಷ್ಟು ಇಲ್ಲ. ಯಾರಿದಾರೋ ಅವ್ರನ್ನೇ ಆಡಿಸ್ಲೇಬೇಕು, ಆಯ್ತಾ. ಸೊ ಯಾರು ನಮ್ದು ಸ್ಕೌಟಿಂಗ್ ಟೀಮ್ ಇದೆಲ್ಲ, ಟ್ಯಾಲೆಂಟ್ ಸ್ಕೌಟಿಂಗ್ ಟೀಮು, ಆ ಯಪ್ಪನ್ ನಾನು ಅವತ್ತಿಂದನೂ ಲಾಸ್ಟ್ 3-4 ವರ್ಷದಿಂದನೂ ಬೈತಾನೆ ಇದ್ದೀನಿ, ತೆಗಿಬೇಕು ತೆಗಿಬೇಕು ಅಂತ. ಆ ಯಪ್ಪನ್ ತೆಗೆದ್ರೆ ಅರ್ಧ ಟೀಮ್ ಸರಿ ಹೋಗ್ಬೋದು, ಮೋಸ್ಟ್ಲಿ ಅರ್ಧ ಟೀಮ್ ಹಾಳು ಮಾಡಿರೋದೇ ಆ ಯಪ್ಪ. ಒಳ್ಳೆ ಟ್ಯಾಲೆಂಟ್ಸ್ ನ ಹುಡುಕಲ್ಲ. ಹೌದು. ಇವಾಗ ಕೊಹ್ಲಿನ ಎಷ್ಟು ವರ್ಷ ಆಡ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಆಯ್ತಾ. ಅವರು RCB ಟೀಮ್ ನ ಬಿಟ್ರು ಅಂದ್ರೆ ನನಗೆ RCB ಒಂದು ಸಾಲಿಡ್ ಟೀಮ್ ತರ ಕಾಣಿಸೋದೇ ಇಲ್ಲ. ಯಾಕಂದ್ರೆ ಇವಾಗ ಕಂಟಿನ್ಯೂಸ್ ಇಷ್ಟು ಇಯರ್ಸ್ ಇಂದ ಒಬ್ಬ ಪ್ಲೇಯರ್ ಇದ್ದಾನೆ ಅಂತ ಇಲ್ವೇ ಇಲ್ಲ. ಇತ್ತೀಚೆಗೆ ಮ್ಯಾಕ್ಸಿ ಇದ್ದಾನೆ, ಸಿರಾಜ್ ಇದ್ದಾರೆ, ಬಟ್ ಅದು ಸಹ ಅವ್ರು ಸಹ ಅಷ್ಟೊಂದು ನನಗೆ ಏನೋ ಟೀಮ್ ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಈ ಮುಂಬೈ, ಚೆನ್ನೈ ಎಲ್ಲ ನೋಡಿದ್ರೆ ತುಂಬಾ ವರ್ಷದಿಂದ ಇರೋ ಪ್ಲೇಯರ್ಸ್ ಇದ್ದಾರೆ, ಅವರಿಗೆ ಅವ್ರದೇ ಆ ಟೀಮ್ ಬಗ್ಗೆ ಒಂದು ಬಾಂಡಿಂಗ್ ಇದೆ. ಅದ್ರಿಂದ ಅವ್ರಿಗೆ ಅಟ್ಲೀಸ್ಟ್ ನಾವು ಫ್ಯಾನ್ಸ್ ಅಥವಾ ಪಾಯಿಂಟ್ ಟೇಬಲ್ಸ್ ಎಲ್ಲಾ ಸೈಡಿಗೆ ಇಟ್ಟು ನಮ್ ಟೀಮು ನಾವು ಅದಕ್ಕೋಸ್ಕರ ಗೆಲ್ಬೇಕನ್ನೋದು ಒಂದು ಇಂಟೆಂಟ್ ಇದೆ. ನಮ್ದ್ರಲ್ಲಿ ಅದಿದೆ ಅಂತ ನಿಮ್ಗೆ ಅನ್ಸುತ್ತಾ? ಕೊಹ್ಲಿಗೆ ಒಬ್ನಿಗಿದೆ, ಸಿರಾಜಿಗಿದೆ, ಬಟ್ ಅವರಿಗೆ ಪರ್ಫಾರ್ಮೆನ್ಸ್ ಅಂದ್ರೆ ತಲೆ ಇಲ್ಲ ಅಂದ್ರೆ ಸದ್ಯಕ್ಕಂತೂ ಯೂಸ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಹೆಂಗ್ ಬೇಕು ಹಂಗ್ ಬಾಲ್ ಹಾಕ್ತಾರೆ, ಬಿಟ್ರೆ ಇನ್ ಯಾರಿಗೂ ನಂಗೆ ಅನ್ಸಲ್ಲ. ಇದು ಚಹಾಲ್ಗಿತ್ತು, ಚಹಾಲ್ನ ಅವ್ರು ಕಳಿಸ್ಬಿಟ್ಟಿದ್ದಾರೆ. ಇನ್ನು ಉಳಿದವರೆಲ್ಲ ಬಂದ ಪುಟ್ಟ ಓದ ಪುಟ್ಟ ಅಂತ ಹೇಳಿ ಆ ಟೈಮಿಗೆ ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡು ಆಡ್ತಾ ಇದಾರೆ. ಹೌದು. ಅವ್ರ ಬಗ್ಗೆ ಇಷ್ಟ ದಿನ ಮ್ಯಾಚ್ ಆದ್ಮೇಲೆ ಏನಾದ್ರೂ ಒಂದ್ ಇರ್ತಾ ಇತ್ತು, ಹೆಂಗ್ ಸೋತ್ರು, ಯಾಕ್ ಸೋತ್ರು, ಅಥವಾ ಹೆಂಗ್ ಗೆದ್ರು, ಯಾಕ್ ಗೆದ್ರು ಅಂತ. ಇವಾಗ ಅವ್ರ ಬಗ್ಗೆ ಮಾತಾಡಕೆನೆ ಮಾತುಗಳಿಲ್ಲ, ಆತರ ಆಗೋಗ್ಬಿಟ್ಟಿದೆ. ಸಿಚುವೇಶನ್ ಹಂಗಾಗಿದೆ. ಬಟ್ ಕೋರ್ಸ್ ನಾನು RCB ತುಂಬಾ ಲಾಯಲ್ ಫ್ಯಾನ್. ಅಂದ್ರೆ 2008ರಿಂದನೂ RCB ಸಪೋರ್ಟ್ ಮಾಡ್ಕೊಂಡು, ದ್ರಾವಿಡ್, ಕುಂಬ್ಳೆ ಅವರೆಲ್ಲ ಇದ್ದಾಗಿಂದನೂ, ಮಾರ್ಕ್ ಕೋಚರು ನಮ್ಮ RCB ಇದ್ದಿದ್ದು, ಅವರೆಲ್ಲ ಇದ್ದಾಗಿಂದನೂ ನಾವು RCBಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡೇ ಬಂದಿರೋದು. RCBಗೆಲ್ಲ ನಾವು ತುಂಬಾ ಕಾಯ್ತಾ ಇದೀವಿ, ಚೆನ್ನಾಗಿ ಗೆಲ್ಲಿ, ಚೆನ್ನಾಗಿ ಆಡ್ಲಿ, ಫಸ್ಟ್ ಟೀಮ್ ಸೆಲೆಕ್ಷನ್ ಕರೆಕ್ಟ್ ಆಗಿ ಮಾಡ್ಲಿ, ಆಟೋಮೆಟಿಕಲಿ ಎಲ್ಲ ಸರಿ ಹೋಗುತ್ತೆ. ಟೀಮ್ ಸೆಲೆಕ್ಷನ್, ನಮ್ಗೆ ಇಷ್ಟ ಪ್ಲೇಯಿಂಗ್ ದಿನ 11 ಹೌದು, 15 ಟೀಮು ಹೌದು. ಹಾ ಇಷ್ಟ ದಿನ ಕಪ್ ಗೆಲ್ಲಿ ಕಪ್ ಗೆಲ್ಲಿ ಅಂತಿತ್ತು, ಇವಾಗ ಅಟ್ಲೀಸ್ಟ್ ಒಂದ್ ಮ್ಯಾಚ್ ಗೆಲ್ಲಿ ಅನ್ನೋ ತರ ಆಗೋಗಿದೆ. ಮ್ಯಾಚ್ ಗೆದ್ರೆ ಕಪ್ ಗೆಲ್ತೀವಿ. ಹ್ಮ್ ಹೌದು. ಬಟ್ ಏನಂದ್ರೆ ನಮ್ಗೆ ಅಟ್ಲೀಸ್ಟ್ ನಾವು ಡಿಫೆಂಡ್ ಮಾಡ್ಕೊಳೋ ಸ್ಥಿತಿಲಿ ಇದ್ವಿ, ಇವಾಗ ಅದು ಸಹ ಇಲ್ಲ. ನಮ್ಗೆನೆ ಆ ಆ, ಹ್ಮ್ ಈ ಟೀಮ್ ಬಗ್ಗೆ ಇರೋ ಒಂದು ರೆಸ್ಪೆಕ್ಟ್ ಅಥವಾ ಅಭಿಮಾನನೇ ಅನ್ಕೊಳ್ಳಿ, ಕಮ್ಮಿ ಆಗಿದೆ ಅನ್ನೋದ್ಕಿಂತ ಅದು ನಮಗ್ ಬೇಸರ ತಂದಿದೆ. ಇಷ್ಟೊಂದು ಅಭಿಮಾನ ಇಟ್ಕೊಂಡಿರೋ ಟೀಮ್ ಇದು, ಇಷ್ಟು ಪುವರ್ ಪರ್ಫಾರ್ಮೆನ್ಸ್, ಮತ್ತೆ ಯಾರು ತೀರಾ ಕಳಪೆ ಪ್ಲೇಯರ್ ಅಂತ ಯಾರಿಲ್ಲ. ಎಲ್ರು ಒಂದಲ್ಲ, ಲೈಕ್ 70% ಆಫ್ ದ ಪ್ಲೇಯರ್ಸ್ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿರೋರೇ ಇದ್ದಾರೆ. ಆದ್ರೂನು ಸಹ ಇಷ್ಟು ಸಡಿಲವಾದ ಟೀಮ್ ನ ಇಟ್ಕೊಂಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಟೀಮ್ ಓಕೆ, ಬೌಲರ್ಸ್ ಬಿಟ್ರೆ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿದೆ ಆಕ್ಚುಲಿ. ನನ್ನ ಲೈನ್ ಅಪ್ ಇಷ್ಟ ಆಯ್ತು. ಮೇ ಬಿ ಕೊಹ್ಲಿ ಮತ್ತೆ ದಿಲ್ ಜಾಕ್ಸ್ ಸ್ವಲ್ಪ ಸ್ವಾಪ್ ಮಾಡ್ಕೊಂಡು ಫಸ್ಟ್ ಆಡ್ಸಿದ್ರೆ ಚೆನ್ನಾಗ್ ಅನ್ಸುತ್ತೆ. ಬೌಲಿಂಗ್ ಇನ್ನೇನು ಫಾರ್ಮ್ ಅಂದ್ರೆ ಯಾರು ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಬಟ್ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿದೆ ಆಕ್ಚುಲಿ. ನೀವು ಇನ್ನೂರು ಹೊಡೆದ್ರು ಚೇಸ್ ಮಾಡೋದ ಕೆಪಬಿಲಿಟಿ ಇರೋಂತ ಬ್ಯಾಟ್ಸ್ಮನ್, ಬಟ್ ಫ್ಯಾಫ್ ಫಾರ್ಮಲ್ ಇಲ್ಲ, ಅದೊಂದು ಹೊಡ್ತಾ ಕೊಟ್ಟಿದೆ ಅಷ್ಟೇ. ಮೇನ್ ಮಿಡ್ಲ್ ಓವರ್ ಲಾಸ್ಟ್ ಸೀಸನ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಮ್ಯಾಕ್ಸಿ ಮಿಡ್ಲ್ ಓವರ್ಸ್ ಅಲ್ಲಿ ರನ್ ರೇಟ್ ಮೇಂಟೈನ್ ಮಾಡ್ಬಿಟ್ಟಿರ್ತಾವ. ಈಗ ನೀವು ಮ್ಯಾಕ್ಸಿ ಬಿಟ್ರೆ ಆ ಫೇಸ್ ಅಲ್ಲಿ ಆಡೋ ಅಂತಾರೆ ಯಾರು ಇಲ್ಲ. ರಜತ್ ಪಟ್ಟಿದಾರ್ ಆಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರಿಗೂ ಒಂದಿನ ಆಡ್ತಾರೆ, ಒಂದಿನ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದೇ ಇರುತ್ತಲ್ಲ ಆ ತರ. ಬಟ್ ಲಾಸ್ಟ್ ಸೀಸನ್ ಎಲ್ಲ ಮ್ಯಾಕ್ಸಿ ತುಂಬಾ ಚೆನ್ನಾಗಿ ಆಡ್ಕೊಟ್ಟಿದ್ದು. ಸೊ ಅದರಿಂದ ನಮ್ಗೆ ಲಾಸ್ಟ್ ಅಷ್ಟೊಂದು ನಮ್ಗೆ ಪ್ರಾಬ್ಲಮ್ ಅಂತ ಅನ್ಸಿರ್ಲಿಲ್ಲ. ಈ ಟೈಮು ಸೇಮ್ ಇದೆ. ಪವರ್ ಪ್ಲೇ ದಲ್ಲಿ ಮುಂಚೆ ಏನಿತ್ತು ಅದೇ ಇದೆ, ಬಟ್ ಮಿಡ್ಲ್ ಓವರ್ಸ್ ಅಲ್ಲಿ ಮ್ಯಾಕ್ಸಿ ಆಡ್ಕೊಡ್ತಾ ಇಲ್ಲ. ಅದೊಂದು ಸ್ವಲ್ಪ ಎಡವಟ್ ಆಗಿ ನಮ್ಗೆಲ್ಲ ಡಿಫ್ರೆಂಟ್ ಆಗಿ ಕಾಣ್ತದೆ. ಈಗಲೂ ಏನು ಪ್ರಾಬ್ಲಮ್ ಇಲ್ಲ. ಈಗ ನೆನ್ನೆ ಟೀಮ್ ಸೆಲೆಕ್ಷನ್ ಇದೆ, ಅದೇ ಟೀಮು ಸಿರಾಜ್ ಬದಲು ಯಶ್ ದಯಾಳ್ ಅಥವಾ ಆಕಾಶ್ ದೀಪ್ ಬದಲು ಯಶ್ ದಯಾಳ್ ಯಾರನ್ನೊಬ್ರನ್ನ ಹಾಕೊಂಡು ಒಂದು ಟೀಮ್ ನ ಇದೇ ಟೀಮ್ ನ ಕಂಟಿನ್ಯೂ ಮಾಡಿದ್ರೆ, ನೆಕ್ಸ್ಟ್ 8 ಮ್ಯಾಚ್ ಇದೆ, 8ರಲ್ಲಿ 7 ಗೆಲ್ಬೇಕು ಕ್ವಾಲಿಫೈ ಆಗ್ಬೇಕು ಅಂದ್ರೆ. ಅಂದ್ರೆ ಲಾಸ್ಟ್ ಸೀಸನ್ ಎಲ್ಲ ಟೇಬಲ್ಸ್ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ 8ರಲ್ಲಿ 7 ಗೆಲ್ಲೇಬೇಕು. ಆ ಒಂದು ಸಿಚುವೇಶನ್ ಈಗಿರೋ ಟೀಮ್ ಅಲ್ಲಿ ಚಾನ್ಸ್ ಇದೆ, ಬಟ್ ಅದರ್ ಟೀಮ್ಸ್ ಕೂಡ ಸ್ಟ್ರಾಂಗ್ ಇದೆ. ನೆಕ್ಸ್ಟ್ SRH ಮೇಲೆ 2 ಮ್ಯಾಚ್ ಇದೆ, GT ಮೇಲೆ 2 ಮ್ಯಾಚ್ ಇದೆ, KKR ಮೇಲೆ 1 ಮ್ಯಾಚ್ ಇದೆ, ಆಮೇಲೆ ಪಂಜಾಬ್ ಮೇಲೆಲ್ಲ ಓಕೆ, ಅದೆಲ್ಲ ಓಕೆ. ಬಟ್ SRH ಮೇಲೆ KKR ಮೇಲೆ, SRH ಮೇಲೆ 2, KKR ಮೇಲೆ 1 ಮೇನ್ ಮ್ಯಾಚಸ್ ಇದೆ, GT ಮೇಲೆ 2 ಇದೆ. ಸೊ ನೀವು ಅದ್ರ ಎಲ್ಲದನ್ನು ನೀವು ಗೆಲ್ಬೇಕು ಅಂತ ಸ್ವಲ್ಪ ಕಷ್ಟ ಇದೆ. ಒಂದು ಆಡ್ ಡೇ ಅಂತ ಇದ್ದೇ ಇರುತ್ತೆ, ನೀವು ಎಲ್ಲಾ ಮ್ಯಾಚ್ ಗೆಲ್ತೀನಿ ಅಂದ್ರೆ ಕಷ್ಟ. ಸೊ ನೋಡೋಣ, ಚಾನ್ಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಈ ಸರಿ ಹೋಪ್ಸ್ ಸ್ವಲ್ಪ ಕಮ್ಮಿ ಆಗಿದೆ.
RCB ಮೇಲೆ. ನೆಕ್ಸ್ಟ್ ಈ ಆಕ್ಷನ್ ಸತಿ ಅಲ್ಲಿ ಅವರು ಏನಾದ್ರು ಪ್ಲೇ ಬೇರೆ ಒಳ್ಳೆ ಆಫ್ ಟೀಮ್ ಗೆ ಪ್ಲೇ ಆಫ್ ಗೆ ಅವರು ಕ್ವಾಲಿಫೈ ಆಗ್ತಾರೆ ಅನ್ನೋದು 99% ನಂಗಂತೂ ಅನ್ನಿಸ್ತಿಲ್ಲ. ಯಾಕಂದ್ರೆ ಈಗ ಏನ್ ಟೇಬಲ್ ಟಾಪ್ ಅಲ್ಲಿ ಇದ್ದಾರೆ ಪ್ರತಿಯೊಂದು ಸಹ ಸ್ಟ್ರಾಂಗ್ ಟೀಮ್. ಐದರ್ ನೆಕ್ಸ್ಟ್ ಆಡ್ಬೇಕಾಗಿರೋದು ಕೂಡ ಅದೇ ಸ್ಟ್ರಾಂಗ್ ಟೀಮ್ ಅಗೇನ್ಸ್ಟ್. ಅಟ್ಲೀಸ್ಟ್ ಡೆಲ್ಲಿ ಆದ್ರೂ ನಮ್ಗಿಂತ ಸ್ವಲ್ಪ ಮೇಲೆ ಬಂದ್ರು. ಬಟ್ ಇವರು ಕ್ವಾಲಿಫೈ ಆಗೋದು ಡೌಟ್ ಇದೆ. 7 ಮ್ಯಾಚಸ್ ಇವ್ರು ಗೆಲ್ಬೇಕಂದ್ರೆ 1 ಮ್ಯಾಚ್ ಗೆದ್ದ ತಕ್ಷಣ ಇವ್ರಿಗೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿರುತ್ತೆ, ನೆಕ್ಸ್ಟ್ ಮ್ಯಾಚ್ ಸೋಲ್ತಾರೆ. ಇವ್ರು ಆತರ ಇದಾರೆ. ಎಲ್ಲಾ ಟೀಮ್ ಹೆಂಗೆ ಅಂದ್ರೆ 1 ಮ್ಯಾಚ್ ಗೆದ್ರೆ ಅದ್ರದ್ದು ಇಂಟೆಂಟ್ ಇಟ್ಕೊಂಡು ಅಥವಾ ಅದರಿಂದ ಪಾಸಿಟಿವ್ ಎನರ್ಜಿ ತಗೊಂಡು ನೆಕ್ಸ್ಟ್ ಮ್ಯಾಚ್ ಗೆಲ್ಲಕ್ ನೋಡ್ತಾರೆ. 1 ಮ್ಯಾಚ್ ಸೋತ್ರೆ ಅದನ್ನ ಅವರು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ ಗೆಲ್ಲಕ್ ನೋಡ್ತಾರೆ. ನಮ್ದು ಹೆಂಗಂದ್ರೆ ಸೋತ್ರೆ ನೆಕ್ಸ್ಟ್ ಮ್ಯಾಚ್ ಗೆಲ್ತೀವೋ ಇಲ್ಲೋ ಅನ್ನೋ ಡೌಟ್ ಇರುತ್ತೆ, ಗೆದ್ರೆ ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ ಬಿಡು ಅನ್ನೋ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ನನಗೆ ಸೀರಿಯಸ್ನೆಸ್ ಬಗ್ಗೆ ಮಾತಾಡಿದಾಗ ಹಿಂಗೆ ರಾಜಸ್ಥಾನ್ ಸಂಜು ಸ್ಯಾಮ್ಸನ್ ನೆನಪಾದ. ಅವ್ರು 4-4 ಗೆದ್ದಿದ್ದಾರೆ. 5ನೇ ಮ್ಯಾಚ್ ಸೋಲ್ತಾರ ಆಕ್ಚುಲಿ ಲಾಸ್ಟ್ ಮೊನ್ನೆ GT ಮೇಲೆ ಸೋಲ್ತಾರೆ ಅನ್ಸುತ್ತೆ. GT ಮೇಲೆ ಸೋತ ತಕ್ಷಣ ಅವರು ಲಾಸ್ಟ್ 1 ಬಾಲ್ ಕರೆಕ್ಟ್ ರಶೀದ್ ಖಾನ್ ಫಾರ್ವರ್ಡ್ ಗೆಲ್ತಾರೆ. ಅವ್ರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಯೂಶಲಿ ಮ್ಯಾಚ್ ಮುಗಿದ ತಕ್ಷಣ ಲೂಸಿಂಗ್ ಕ್ಯಾಪ್ಟನ್ ಕರೆದು ಮಾತಾಡಿಸ್ತಾರೆ. ನೀವು ಎಲ್ಲಿ ಸೋತ್ರಿ ಅಂತ ಕೇಳಿದಾಗ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾರೆ, ನಾನು ಲಾಸ್ಟ್ ಬಾಲ್ ಅಲ್ಲಿ ಸೋತಿದ್ದು. ಅಂದ್ರೆ ಯೂಶಲಿ ನಾವು ಲಾಸ್ಟ್ ಬಾಲ್ ಇದ್ದಾನೆ ಮ್ಯಾಚ್ ಮುಗಿಯೋದು, ಅಂದ್ರೆ ಏನಾಯ್ತು ರಿಸಲ್ಟ್ ಬರೋದು ಲಾಸ್ಟ್ ಬಾಲ್ ಅಲ್ವಾ. ಎಲ್ಲಿ ಸೋತ್ರಿ ಅಂದಾಗ ಲಾಸ್ಟ್ ಬಾಲ್ ಅಂತಾರೆ. ಹೆಂಗೆ 1 ಬಾಲ್ಗೆ 2 ಬೇಕಾಯ್ತು ನಿಮ್ಗೆ, ಅಲ್ಲಿ ಸೋತ್ವಿ ಅಂತ ಅನ್ಸುತ್ತೆ. ಅವನಿಗೆ ಅರ್ಥ ಆಗಿಲ್ಲ ಆಕ್ಚುಲಿ ಕಮೆಂಟೇಟರ್ಗೆ. ಅಲ್ಲಿ ಸೋತ್ವಿ ಅಂತ ಅನ್ಸುತ್ತಾ ನಿಮಗೆ ಅಂದಾಗ ಅವ್ನು ಹೇಳ್ತಾನೆ, ನೀವು ಲೂಸಿಂಗ್ ಕ್ಯಾಪ್ಟನ್ ಕರೆದ್ಬಿಟ್ಟು ಸಡನ್ ಆಗಿ ಈಗ ಸೋತಿರೋದು ನಾವು ಅರಿಸ್ಕೊಂಡೇ ಇರಲ್ಲ, ತಕ್ಷಣ ಕರೆದ್ಬಿಟ್ಟು ಎಲ್ಲಿ ಸೋತ್ರಿ ಏನ್ ಪ್ರಾಬ್ಲಮ್ ಆಯ್ತು ಅಂತ ನಿಮ್ಗೆ ಕೇಳಿದ್ರೆ ನಾವ್ ಹೆಂಗ್ ಹೇಳ್ಬೇಕು. ಅಂದ್ರೆ ಅಷ್ಟು ಸೀರಿಯಸ್ನೆಸ್ ಇದೆ ಅವ್ರಿಗೆ. ನಾನು 4 ಗೆದ್ದು 1 ಸೋತಿರೋ ಬಗ್ಗೆ ಮಾತಾಡ್ತೀನಿ. ಅಷ್ಟು ಸೀರಿಯಸ್ನೆಸ್ ಇದ್ದಾಗ ಉಳಿದ್ರು ಕೂಡ ಆ ಸೀರಿಯಸ್ನೆಸ್ ಬೇಕು ಉಳಿದಿರೋ ಟೀಮ್ಗಳಿಗೂ. ಆ ಸಂಜು ಸ್ಯಾಮ್ಸನ್ ನೋಡಿ ನಂಗೆ ಆಕ್ಚುಲಿ ಖುಷಿ ಆಯ್ತು, ಎಷ್ಟು ಸೀರಿಯಸ್ ಆಗಿದ್ದಾರೆ ಅವರು ಮ್ಯಾಚ್ ಗೆಲ್ಲೋದ್ರ ಬಗ್ಗೆ ಅಂತ. 1 ಮ್ಯಾಚ್ ಸೋಲಕ್ ಕೂಡ ರೆಡಿ ಇಲ್ಲ ಅವರು. ನಮ್ಮಲ್ಲಿ 1 ಓಕೆ 2 ಓಕೆ 3 ಓಕೆ ಸೀದಾ 5ಕ್ಕೆ ಬಂದ್ಬಿಟ್ಟಿದೀವಿ. ನೋಡೋಣ ವಾಟ್ ವಿಲ್ ಹ್ಯಾಪನ್. ಬಟ್ ಸ್ವಲ್ಪ ಕಷ್ಟ ಇದೆ. ನೆಕ್ಸ್ಟ್ ಆಕ್ಷನ್ ಅಲ್ಲಿ ಆದ್ರೂ ಒಳ್ಳೆ ಟೀಮ್ಗಳನ್ನ, ಒಳ್ಳೆ ಟೀಮ್ ಪ್ಲೇಯರ್ಸ್ ನ ಪಿಕ್ ಮಾಡಿ ಸ್ಟಾರ್ಟಿಂಗ್ ಇಂದನೇ ಒಂದು ಒಳ್ಳೆ ಸ್ಕೌಟಿಂಗ್ ಅಲ್ಲಿ ಲೋಕಲ್ ಪ್ಲೇಯರ್ಸ್ ನ ಪಿಕ್ ಮಾಡಿ ಗೆಲ್ಸಿದ್ರೆ ಚೆನ್ನಾಗ್ ಅನ್ಸುತ್ತೆ, ಗೆಲ್ಬಹುದು ಮುಂದಿನ ಸೀಸನ್. ಓಕೆ, ಈ ಸೀಸನ್ ಅಂತೂ ಯಾವ್ದೇ ಹೋಪ್ಸ್ ಇಲ್ಲ. ಈ ಸೀಸನ್ ಅಂತೂ ಗೆಲ್ತಾರೆ ಅನ್ನೋ ಹೋಪ್ಸ್ ಹೋಗಿದೆ. ನೆಕ್ಸ್ಟ್ ಸೀಸನ್ ಆದ್ರೂ ಗೆಲ್ಲಿ ಅಂತ ನಾವು ಪ್ರೇಯರ್ಸ್ ಮಾಡ್ಬೇಕು ಅಷ್ಟೇ. ಸೊ ಗೆಲ್ತಾರೆ ಅನ್ನೋ ಒಂದು ಹೋಪ್ಸ್ ನ ಮತ್ತೆ ಇಟ್ಕೊಳ್ಳೋಣ. ಯಾಕಂದ್ರೆ ಇದು ನಮ್ಗೇನ್ ಹೊಸದಲ್ಲ, ಅವ್ರಿಗೆ ಹೊಸ ಅಧ್ಯಾಯ, ನಮ್ಗೆ ಅದೇ ಹಳೆ ಅಧ್ಯಾಯ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಈ ಅದು ಕಾನ್ವರ್ಸೇಷನ್ಗೆ. ಅಲ್ಲ, ಜಸ್ಟ್ ಎಂಡ್ ಮಾಡಕ್ ಮುಂಚೆ ಆ ಹೊಸ ಅಧ್ಯಾಯ ಅಂತ ಬಂದಾಗ ನನಗೆ ಈಗ ರೀಸೆಂಟ್ ಒಂದು ಮೀಮ್ ಓಡಾಡ್ತಿದ್ದೀನಿ, ನೋಡಿದ್ಯಲ್ಲ ಗೊತ್ತಿಲ್ಲ. ಯಜಮಾನ ಫಿಲಂ ಅಲ್ಲಿ ಪ್ರೇಮಗೆ ಅವನು ವಿಷ್ಣುವರ್ಧನ್ ಬಂದು ಬಳೆ ಕೊಟ್ಟು ಐ ವಾಂಟ್ ಟು ಮ್ಯಾರಿ ಯು ಅಂತ ಏನೋ ಹೇಳ್ತಾನೆ, ಅವಾಗ ಪ್ರೇಮ ಹೊಡೆದ್ ಕಳಿಸ್ತಾಳಲ್ಲ. ಆತರ ಅದು ಅವನಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಮ್ಮ ಅವ್ರೆ ಅವನಿಗೆ ಅಂತಾರಲ್ಲ, ಹಾಗೆ ವಿರಾಟ್ ಕೊಹ್ಲಿ ಬಗ್ಗೆ ಅವನಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಮ್ಮ ಅವ್ರು, ಯಾರೋ ಹೇಳ್ಕೊಟ್ಟಿದ್ದು ಅವ್ನು ಹೇಳ್ತಾನೆ. ಹೌದು, ಅದನ್ನ ಮೀನ್ ಮಾಡಿಲ್ಲ ಯಾರನು, ಮಾಡ್ಬೇಕು. ಇಲ್ಲ ನೋಡಿದ್ದೀನಿ ನನಗೆ ಮೀನ್ ಮೀನ್ ಓಕೆ ಓಕೆ ಓಕೆ. ನೆಕ್ಸ್ಟ್ RCB ಮ್ಯಾಚ್ ಇದು ಸೋಮವಾರ ಇದೆ ಅನ್ಸುತ್ತೆ. ಇವ್ರ ಮೇಲೆ SRH ಮೇಲೆ, ಬೆಂಗಳೂರಲ್ಲಿ ಇರೋದು. SRH ಸರಿ ಬಾರಿಸ್ತವ್ರೆ, ಬೆಂಗಳೂರು ಪಿಚ್ ಬೇರೆ. ಹೆಂಗಿರುತ್ತೆ ನೋಡೋಣ ಮ್ಯಾಚ್. ಐ ಬೆಟ್ ದೇ ವಿಲ್ ಲೂಸ್. ಯಾರು SRH? RCB ಇಲ್ಲ, ಈ ಟೀಮ್ ನೋಡಿದ್ರೆ ನನ್ಗೆ ಗೆಲ್ತಾರೆ ಅಂತ ಅನ್ಸುತ್ತೆ. ನೋಡೋಣ, ಫಾರ್ ದ ಬೆಸ್ಟ್. ಈ ಟೀಮ್ ಗೆಲ್ತಾರೆ ಅಂತ ಅನ್ಸುತ್ತೆ. ಓಕೆ ಓಕೆ, ಬಾಯ್ ಬಾಯ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.